ಅವನು ಹೊರಗೆ ಬಂದು ಮೋಟಾರ್ ಬೈಕ್ ಸೀಟಿನ ಮೇಲಿದ್ದ ಧೂಳು ಕೊಡವಿದ. ಆಗ ನೀನು ಪೊಲೀಸ್ ಕೆಲಸ ಬೇಡ ಅಂದೆ. ನೀನು ಹೇಳಿದ ಹಾಗೆ ಮುಂದೆ ಓದಿಸಿದ್ರೂ ಆಗ್ತಾಯಿತ್ತು. ಕಮಲಮ್ಮ ಹಿಂದೆಯೇ ಬಂದು ಹೇಳಿದ್ಲು. ಆಗ್ತಾನೆ ರಾಧಿಕಾ ಮದುವೆ ಮಾಡಿದ್ವಿ. ಮೈ ತುಂಬ ಸಾಲ ಇತ್ತು. ಬಡ್ಡಿಗೆ ಬಡ್ಡಿ ಸೇರಿ ಮನೆ ಎಲ್ಲಿ ಕೈ ತಪ್ಪು ಹೋಗುತ್ತೋ ಅಂತ ಎದರಿ ಈ ಕೆಲಸಕ್ಕೆ ಹೋಗು ಅಂತ ನಾನೇ ನಿನ್ನ ಒತ್ತಾಯಿಸಿದೆ. ನಾನು ಹಾಗೆ ಮಾಡಿದ ತಪ್ಪಾಯಿತು ಅಂತ ಈಗ ಅನ್ನಿಸ್ತಾ ಇದೆ. ಆದರೆ ಈಗ ಕೈ ಮೀರಿ ಹೋಗಿದೆ. ಯಾಕಮ್ಮ ಇವತ್ತು ನೀನು ಏನೇನೋ ಹೇಳ್ತಾ ಇದೆಯಾ? ನನಗೇನಾಗಿದೆ ಅಂತ? ಪೊಲೀಸ್ ಇಲಾಖೆಯ ಗಮ್ಮತ್ತು ಬೇರೆ ಯಾವ ಇಲಾಖೆಗೆ ಬರುತ್ತೆ? ನಾನು ಇಲ್ಲಿ ಖುಷಿಯಾಗಿದ್ದೀನಿ. ಇಂದ್ರಜಿತ್ ತಾಯಿಯ ಮನಸ್ಸನ್ನು ಪ್ರಸನ್ನಗೊಳಿಸಲು ಯತ್ನಿಸಿದ. ಗಮ್ಮತ್ತಾಗಿರುವ ಹೊತ್ತಿಗೆ ಮೈಯೆಲ್ಲ ಗಾಯ ಮಾಡಿಕೊಂಡು ಬಂದಿರೋದು. 4 ಏಟ್ ಬಿದ್ದಿದ್ರೆ ಹೋಗ್ಲಿ ಅನ್ಬೋದು. ಜೀವಕ್ಕೆ ಅಪಾಯ ಆದರೆ ನಿನ್ನ ಇಲಾಖೆ ಏನು ಮಾಡುತ್ತೆ? ಕಮಲಮ್ಮ ಕೇಳಿದ್ಲು. ಸತ್ ಮೇಲೆ ಆಡಿ ಹೊಗಳಿ ಪರಿಹಾರ ಅಂತ ಹಣವನ್ನು ಕೊಡ್ಬೋದು. ಆದರೆ ಹಣ ಕಟ್ಕೊಂಡು ಏನು ಮಾಡೋದು? ಇದೇ ಪ್ರಶ್ನೆ ಅನೇಕ ಬಾರಿ ಅವನ ಮನಸ್ಸಿಗೂ ಬಂದಿತ್ತು. ಈ ಪ್ರಶ್ನೆಗೆ ಉತ್ತರ ಸಿಗೋದಿಲ್ಲ ಎಂದಲ್ಲ, ಆದರೆ ಉತ್ತರ ಹುಡುಕೋದೇ ಮೂರ್ಖತನ. ಪೊಲೀಸ್ ಇಲಾಖೆಗೆ ಸೇರುವ ಜನ ಸುಖ ಸಂತೋಷ ಎನ್ನುವ ಪದವನ್ನೇ ಮರೆತು ಬಿಡಬೇಕು. ತನಗಾಗಿರುವ ಗಾಯದ ವಿಷಯವನ್ನು ತಾಯಿ ಪ್ರಸ್ತಾಪಿಸಿದ್ಲು. ಈ ವಿಷಯವನ್ನು ರಾಧಿಕಾ ಹೇಳೋದಲ್ಲಿ ಅಥವಾ ಹೆತ್ತ ಕರುಳಿಗೆ ಇದರ ಸುಳಿವು ಸಿಕ್ಕಿತು. ಮಧ್ಯರಾತ್ರಿಯಲ್ಲಿ ನೀನು ನರಳ್ತಾ ಇದ್ದೆ. ನೋಡಿದರೆ ಕೈ ಕಾಲುಗಳು ತರಚಿ ಗಾಯವಾಗಿದೆ. ಅದು ಎಷ್ಟು ನೋವಾಗಿದೆಯೋ ಏನೋ. ನೀನು ಈ ವಿಷಯನ ರಾತ್ರಿಯೇ ನನಗೆ ಹೇಳಿದರೆ ಡಾಕ್ಟರ್ನಾದರೂ ತೋರಿಸ್ಬೋದಿತ್ತು. ರಾತ್ರಿಯೆಲ್ಲ ಸುಮ್ಮನೆ ನರಳ್ತಾ ಮಲಗಿದೆಯಲ್ಲ. ಅವನಿಗೆ ಏನು ಹೇಳಲು ತೋಚಲಿಲ್ಲ. ಆದರೆ ನೋಟ ಮಾತ್ರ ವಾಚ್ನತ್ತಲೇ ಇತ್ತು. ಇದು ಕಮಲಮ್ಮನ ಗಮನಕ್ಕೂ ಬಂತು. ರಾಧಿಕಾಗೆ ಡೆಲಿವರಿ ಟೈಮ್. ಕಾಗದ ಬರೆದಿದ್ರೂ ಅವಳ ಗಂಡನ ಕಡೆಯವರು ಯಾರೂ ಬಂದಿಲ್ಲ. ಅತ್ತೆ ಮಾವ ಹೋಗಲಿ, ಆದರೆ ಅಳಿಯಂದ್ರಾದರೂ ಬರ್ಬೋದಿತ್ತು. ಇಲ್ಲಿ ನಾನೊಬ್ಬಳೇ. ಅಕಸ್ಮಾತ್ ಅವಳಿಗೆ ನೋವು ಕಾಣಿಸ್ಕೊಂಡ್ರೆ ನಾನೊಬ್ಬಳೇ ಏನು ಮಾಡಲಿ? ಅದು ಅಲ್ಲದೆ ಕಮಲಮ್ಮ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿದ್ಲು. ಬೇಗ ಬಂದ್ಬಿಡ್ತೀನಿ ಅಮ್ಮ. ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ತಕ್ಷಣ ನರ್ಸಿಂಗ್ ಹೋಮ್ಗೆ ಸೇರಿಸಿ. ಸ್ಟೇಷನ್ಗೆ ಒಂದು ಫೋನ್ ಮಾಡು. ನಿಂದ ಹೆಜ್ಜೆಗೆ ಬಂದ್ಬಿಡ್ತೀನಿ. ಜೈಲಿಗೆ ಹೋಗೋವರೆಗೂ ಅವನು ರಾಧಿಕಾಳ ಬಗ್ಗೆ ಯೋಚಿಸುತ್ತಿದ್ದ. ಇಂತಹ ಸಂದರ್ಭದಲ್ಲಿ ತಾಯಿಯ ಮನಸ್ಸಿಗೆ ಸಮಾಧಾನವಾಗುವಂತೆ 1-2 ದಿವಸ ರಜಾ ಹಾಕಿದ್ರೆ ಒಳಿತು ಅನಿಸಿತು. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ರಜಾ ಹಾಕುವಂತೆಯೇ ಇರಲಿಲ್ಲ. ಜೈಲಿನಲ್ಲಿ ಕೈದಿಗಳ ವಿಷಯ ಸಂಗ್ರಹಿಸಿ ಪೊಲೀಸ್ ಸ್ಟೇಷನ್ಗೆ ಬಂದು ಎಲ್ಲ ವಿಷಯವನ್ನು ಇನ್ಸ್ಪೆಕ್ಟರ್ಗೆ ವರದಿ ಮಾಡಿದ. ಹಾಗಾದರೆ ಆ ಕೈದಿ ವಿಚಾರಿಸೋದಕ್ಕೆ ನೀವು ಆಸ್ಪತ್ರೆ ಹತ್ತಿರ ಹೋಗಬೇಕು ಅಂತ ಇದ್ದೀರಾ? ಇನ್ಸ್ಪೆಕ್ಟರ್ ಕೇಳಿದರು. ಲಕ್ಷ್ಮಣ್ ಅನ್ನುವ ಕೈದಿ ಅಲ್ಲಿಗೆ ಅಡ್ಮಿಟ್ ಆಗಿದ್ದಾನೆ. ಅವನನ್ನು ಮುಗಿಸೋದಕ್ಕೆ ಈ ಕೈದಿಗಳು ಹೋದರೂ ಹೋಗ್ಬೋದು ಅಂತ ಇಂದ್ರಜಿತ್ ದೀರ್ಘ ವಿವರಣೆ ಕೊಟ್ಟ. ಈ ವಿಷಯ ಜೈಲ್ ಸೂಪರ್ಡೆಂಟ್ಗೆ ಹೇಳಿದ್ರೇನು? ಇಲ್ಲ ಸರ್, ಇದು ನನ್ನ ಊಹೆ ಅಷ್ಟೇ. ಯಾಕೆಂದರೆ ಆ ಲಕ್ಷ್ಮಣ್ ತಾನೇ ಜೈಲ್ ಸೂಪರ್ಡೆಂಟ್ ಸಪೋರ್ಟ್ಗೆ ಹೋಗಿದ್ದು. ಇನ್ಸ್ಪೆಕ್ಟರ್ ಸ್ವಲ್ಪ ಹೊತ್ತು ಮೌನವಾಗಿ ಉಳಿದು ನಂತರ ಹೇಳಿದರು. ಓಕೆ, ಕ್ಯಾರಿ ಆನ್. ನಿಮ್ಮ ಜೊತೆಗೆ SI ರಾಕೇಶ್ ಇರಲಿ. ಕಾನ್ಸ್ಟೇಬಲ್ಗಳು 4-5 ಜನ ಇರಲಿ. ಮಫ್ತಿಯಲ್ಲಿ ಹೋಗಿ. ಯಾವ ಕಾರಣಕ್ಕೂ ಯಾರಿಗೂ ನಿಮ್ಮ ವಿಷಯದಲ್ಲಿ ಅನುಮಾನ ಬರಬಾರ್ದು. ಈ ಸಲ ಮಾತ್ರ ಗುರಿ ತಪ್ಪಬಾರ್ದು. ಇಂದ್ರಜಿತ್ ತನ್ನ ರೂಮಿನತ್ತ ಹೊರಟಾಗ ಇನ್ಸ್ಪೆಕ್ಟರ್ನಿಂದ ಮತ್ತೆ ಕರೆ ಬಂತು. ಜೈಲ್ ಸೂಪರ್ಡೆಂಟ್ ಫೋನ್ ಮಾಡಿದರು. ಲಕ್ಷ್ಮಣ್ ತುಂಬ ಒಳ್ಳೆಯ ಮನುಷ್ಯನಂತೆ. ಹೋದ ತಕ್ಷಣ ಅವನಿಗೆ ಮೊದಲೇ ಸೂಚನೆ ಕೊಟ್ಬಿಡಿ. ಯಾವುದೇ ಕಾರಣಕ್ಕೂ ಅವನ ಜೀವಕ್ಕೆ ತೊಂದರೆಯಾಗಬಾರ್ದು ಎಂದು ಸೂಕ್ಷ್ಮವಾಗಿ ಎಚ್ಚರಿಸಿದರು. ಇಂದ್ರಜಿತ್ ತನ್ನ ರೂಮಿಗೆ ಬಂದು ಡೈರಿ ಬರೆಯುತ್ತಿದ್ದಾಗ SI ರಾಕೇಶ್ ಬಂದ. 4 ಮಂದಿ ಕಾನ್ಸ್ಟೇಬಲ್ಗಳೊಂದಿಗೆ ಮಫ್ತಿಯಲ್ಲಿ ಆಸ್ಪತ್ರೆಯ ಬಳಿ ಹೋಗಬೇಕು ಎಂದು ತಿಳಿಸಿ ಇವನು ಮನೆಗೆ ಬಂದ. ಅಮ್ಮ, ನಿನ್ನ ಮುದ್ದಿನ ಮಗಳು ಈಗ ಹೇಗಿದ್ದಾಳೆ? ಏನು ಸಮಸ್ಯೆ ಇಲ್ಲ ತಾನೆ? ಅಂಥದ್ದೇನಾದರೂ ಇದ್ದರೆ ಸ್ಟೇಷನ್ಗೆ ಫೋನ್ ಮಾಡು. ಈ ವಿಷಯ ಹೇಳಿ ಹೋಗೋಣ ಅಂತ ಬಂದೆ. ತಾಯಿಯ ಒತ್ತಾಯಕ್ಕೆ ಮಣಿದು ನಿಂತ್ಕೊಂಡೆ ತಿಂಡಿ ತಿಂತಿದ್ದ ಇಂದ್ರಜಿತ್ ತಂಗಿಯತ್ತ ತುಂಟ ನೋಟ ಬೀರಿ ಹೇಳಿದ. ನೀನು ಹೊರಟಾಗ ನೋವು ಅಂತ ಇದ್ಲು. ಈಗ ಆರಾಮವಾಗಿದ್ದಾಳೆ. ಕಮಲಮ್ಮ ಕೇಳಿದ್ಲು. ಅದೇನು ಇಷ್ಟು ಬೇಗ ಬಂದೆ? ಇವತ್ತೇನಾದರೂ ಸ್ಪೆಷಲ್ ಡ್ಯೂಟಿ ಇದೆಯಾ? ಯೂನಿಫಾರ್ಮ್ನಲ್ಲಿ ಮುಜುಗರ, ಅದಕ್ಕೆ ಬಟ್ಟೆ ಬದಲಾಯಿಸಿ ಹೋಗೋಣ ಅಂತ ಬಂದೆ. ಹೇಳಿದ್ನಲ್ಲ, ಅರ್ಜೆಂಟ್ ಕೆಲಸ ಇದ್ದರೆ ಸ್ಟೇಷನ್ಗೆ ಫೋನ್ ಮಾಡು, ಮೆಸೇಜ್ ಸಿಗುತ್ತೆ. ನಸು ನಗುತ್ತಲೇ ಇಂದ್ರಜಿತ್ ಹೇಳಿದರು.
ಮಗ ತನ್ನಿಂದ ಕೆಲವು ವಿಷಯಗಳನ್ನು ಮರೆಮಾಚ್ತಾನೆ ಎಂದು ಕಮಲಮ್ಮನಿಗೆ ಸ್ಪಷ್ಟ ಇತ್ತು. ಕಳ್ತನ, ಹೊಡೆದಾಟ, ರೌಡಿಗಳು ಎಂದು ಹೇಳಿದರೆ ತಾಯಿ ಭಯಭೀತಳಾಗ್ತಾಳೆ ಎಂದು ಅವನ ವಿಷಯವನ್ನು ಮರೆಮಾಚಲು ಯತ್ನಿಸುತ್ತಿದ್ದಾಗಲೆಲ್ಲ ಕಾಕಿ ಬಟ್ಟೆ ಹಾಕಲು ಪ್ರೇರೇಪಿಸಿ ಮಗನನ್ನು ತೊಂದರೆಗೆ ಸಿಲುಕಿಸ್ತಿದ್ಲು. ಇಂದ್ರಜಿತ್ ಆಸ್ಪತ್ರೆಗೆ ಹೋಗುವ ಹೊತ್ತಿಗೆ ಕಾನ್ಸ್ಟೇಬಲ್ಗಳು ವಾರ್ಡ್ನ ಸುತ್ತುವರಿದು ನಿಂತಿದ್ರು. ರಾಕೇಶ್ ಮುಖ್ಯ ದ್ವಾರದ ಬಳಿಯಲ್ಲಿ ನಿಂತಿದ್ದ. ಒಳಗೆ ಹೋಗಿ ಲಕ್ಷ್ಮಣ್ನಿಂದ ವಿಷಯ ಸಂಗ್ರಹಿಸಿ ಅವನನ್ನು ಎಚ್ಚರಿಸಿ ಬಂದ ಇಂದ್ರಜಿತ್ ಸುತ್ತಲೂ ನೋಟ ಹರಿಸುತ್ತಾ ನಿಂತ. ಎಷ್ಟು ಹೊತ್ತಾದರೂ ಯಾರೊಬ್ಬರ ಸುಳಿವೂ ಇಲ್ಲ. ಗ್ಯಾಂಗ್ ಲೀಡರ್ಗಳು ಅಡ್ಮಿಟ್ ಆಗಿದ್ದಾರೆ. ವಾರ್ಡನ್ನ ಬಣ್ಣವೇ ಬದಲಾಗುತ್ತದೆ. ಅವರ ಐಷಾರಾಮಿ ಜೀವನಕ್ಕೇನೂ ಇಲ್ಲಿ ತೊಂದರೆ ಆಗೋದಿಲ್ಲ ಎಂಬ ಯೋಚನೆ ಬಂದಾಗ ಪೊಲೀಸ್ ವ್ಯವಸ್ಥೆಯೇ ಸರಿಯಿಲ್ಲ ಅನಿಸಿತು. ಸಂಪೂರ್ಣ ಅಧಿಕಾರವನ್ನು ಪೊಲೀಸರಿಗೆ ಕೊಟ್ಟರೆ ಅವರು ನರರಾಕ್ಷಸರಾಗ್ತಾರೆ. ಇಲ್ದಿದ್ರೆ ರಾಜಕಾರಣಿಗಳ ಸೂತ್ರದ ಗೊಂಬೆಯಂತೆ ವರ್ತಿಸಬೇಕಾಗುತ್ತದೆ. ಆಗ ಆಡಳಿತದ ಬಿಗಿ ತನಗ್ತಾನೇ ಸಡಿಲವಾಗುತ್ತದೆ. ವ್ಯಕ್ತಿಯನ್ನು ಶಿಕ್ಷಿಸುವ ಸಂದರ್ಭದಲ್ಲಿ ರಾಜಕಾರಣಿಯಿಂದ ಬರುವ ಒಂದು ಫೋನ್ ಕರೆ ತಮ್ಮೆಲ್ಲ ಪ್ರಯತ್ನವನ್ನು ತಲೆ ಕೆಳಗಾಗಿಸುತ್ತದೆ. ಹೀಗಾಗಿ ವ್ಯಕ್ತಿ ಅಪರಾಧಿಯಾಗಿದ್ರೂ ನಾಗರಿಕನಂತೆ ನಡೆದುಕೊಳ್ತಾ ವಿಜೃಂಭಿಸ್ತಾ ಹೋಗ್ತಾನೆ. ಇದರಿಂದ ಅಪರಾಧಿ ಕೃತ್ಯಗಳು ಜಾಸ್ತಿ ಆಗ್ತಾ ಹೋಗುತ್ತವೆ. ಕಾಲಿನಲ್ಲಿ ತೀವ್ರ ನೋವು ಕಾಣಿಸಿಕೊಂಡಾಗ ಅವನ ಯೋಚನೆ ತುಂಡಾಯಿತು. ಹೆಚ್ಚೊತ್ತು ನಿಲ್ಲಲು ಸಾಧ್ಯವಾಗದು ಅನಿಸಿದಾಗ ದೂರದಲ್ಲಿ ನಿಲ್ಲಿಸಿದ ಮೋಟಾರ್ ಬೈಕ್ನತ್ತ ಅಸಹಾಯಕ ನೋಟ ಬೀರ್ದ. ಬೇರೆ ಸಂದರ್ಭಗಳಲ್ಲಾಗಿದ್ದರೆ ಅದರ ಮೇಲೆ ಗಮ್ಮತ್ತಿನಿಂದ ಕೂರ್ಬೋದಿತ್ತು. ಈಗ ತಾನು ಮಫ್ತಿಯಲ್ಲಿರೋದ್ರಿಂದ ಹಾಗೆ ಮಾಡುವಂತಿಲ್ಲ. ಕೈದಿಗಳು ತಮಗಿಂತ ಬುದ್ಧಿವಂತರು. ಪೊಲೀಸರ ಸುಳಿವು ಸಿಕ್ಕಿದೊಡನೆ ಪರಾರಿಯಾಗಿಬಿಡ್ತಾರೆ. ಈ ಕೇಸ್ನಲ್ಲಿ ಅದಕ್ಕೆ ಆಸ್ಪದ ಕೊಡಬಾರ್ದು. ಮೈಯೆಲ್ಲ ಕಣ್ಣಾಗಿರಬೇಕು. ಹೇಗಾದರೂ ಮಾಡಿ ಅವರನ್ನು ಹಿಡಿಯಲೇಬೇಕು. ಬದಿಯಲ್ಲಿ ಇದ್ದ ಮರದ ಬಳಿ ಹೋಗಿ ಅದಕ್ಕೆ ಹೊರಗೆ ನಿಂತುಕೊಂಡ. ಇಲ್ಲೇ ಸ್ವಲ್ಪ ಹೊತ್ತು ಕೂತಿದ್ರೆ ನೋವು ಕಡಿಮೆ ಆಗ್ಬೋದು ಅನಿಸಿದಾಗ ಸುತ್ತಲೂ ನೋಟ ಹರಿಸ್ದ. ಆಗ ಅವನ ದೃಷ್ಟಿ ಕೈದಿಗಳ ವಾರ್ಡ್ ಮುಂದೆ ಅದೇ ಆಗ ಬಂದು ನಿಂತ್ಕೊಂಡ ಕೈನೆಟಿಕ್ ಹೋಂಡಾದತ್ತ ಹೋಯಿತು. ಗಾಡಿಯ ಮುಂಭಾಗ ಜಜ್ಜಿ ಹೋಗಿತ್ತು. ಜೊತೆಗೆ ಲೈಟ್ನ ಗಾಜು ಸಂಪೂರ್ಣವಾಗಿ ಪುಡಿ ಪುಡಿಯಾಗಿತ್ತು. ಹಿಂದಿನ ರಾತ್ರಿಯ ಗೊಂದಲಕ್ಕೆ ಕಾರಣವಾದ ಕೈನೆಟಿಕ್ ಹೋಂಡಾ ಬಹುಶಃ ಇದೇ ಇರಬೇಕು. ಆಗ ತಪ್ಪಿಸ್ಕೊಂಡು ಹೋಗಿದ್ದ. ಅಷ್ಟೆಲ್ಲ ಉಪಾಯ ಮಾಡಿಕೊಂಡು ಕಾರಣವಾಗಿರುವ ವ್ಯಕ್ತಿಯನ್ನು ಶಿಕ್ಷಿಸಲೇಬೇಕು. ಇಂದ್ರಜಿತ್ ಅತ್ತಲೇ ನೋಡ್ದ. ಕೈನೆಟಿಕ್ ಹೋಂಡಾಕ್ಕೆ ಸ್ಟ್ಯಾಂಡ್ ಹಾಕುತ್ತಿರುವ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಡಾಕ್ಟರ್ ಕುಸುಮ. ಹ್ಯಾಂಡಲ್ ಮೇಲಿದ್ದ ಬಿಳಿಯ ಕೋಟನ್ನು ಕೈ ಮೇಲೆ ಹಾಕೊಂಡು ಪರ್ಸ್ ತೆಗೆದುಕೊಳ್ಳಲು ಮುಂದಾದ. ಬ್ಯಾಸ್ಕೆಟ್ನತ್ತ ಬಾಗದ್ಲು. ಹತ್ತಿರ ಹೋಗಿ ಪ್ರಶ್ನಿಸಬೇಕು ಎಂದು ಒತ್ತಿ ಬಂದ ಭಾವನೆಯನ್ನು ಇಂದ್ರಜಿತ್ ಕಷ್ಟಪಟ್ಟು ತಡ್ಕೊಂಡ. ಹಿಂದಿನ ದಿನ ಗಾಡಿ ಓಡಿಸುತ್ತಿದ್ದವನು ಯುವಕ. ಗಾಡಿಯ ನಂಬರ್ ಕೂಡ ಇದೆ. ಬಹುಶಃ ಇವಳ ಸಂಬಂಧಿ. ಇಷ್ಟಕ್ಕೆಲ್ಲ ಕಾರಣ ಇರ್ಬೋದು. ವ್ಯಕ್ತಿ ಯಾರಾದ್ರೇನು, ಅಪರಾಧಿ ಶಿಕ್ಷಾರ್ಹ. ಆದರೆ ಏನನ್ನೂ ಈಗ ಪ್ರಶ್ನಿಸುವಂತಿಲ್ಲ. ತನ್ನ ಗಮನವನ್ನೆಲ್ಲ ಕೈದಿಗಳನ್ನು ಹಿಡಿಯೋದ್ರತ್ತ ಕೇಂದ್ರೀಕರಿಸಬೇಕು. ಆದರೆ ಇವಳು ಕೈದಿಗಳು ಇರುವ ವಾರ್ಡ್ನತ್ತ ಹೋಗ್ತಿದ್ದಾಳೆ. ಯಾಕಿರ್ಬೋದು? ಅನುಭವಿ ಡಾಕ್ಟರ್ಗಳು ಇಲ್ಲೇ ಸಾಕಷ್ಟು ಮಂದಿ ಇರುವಾಗ ಹೊರಗಿನ ಡಾಕ್ಟರ್ನ್ಯಾಕೆ ಇಲ್ಲಿಯವರು ಕರೆಸಲು ಹೋಗ್ತಾರೆ? ಭವಿಷ್ಯ ಇರಲಾರ್ದು. ಇಲ್ಲಿ ದಾಖಲಾಗಿರುವ ಯಾರಾದರೂ ಒಬ್ಬ ಕೈದಿಯನ್ನು ನೋಡಲು ಇವಳು ಬಂದಿರಬಹುದಾ? ಅಥವಾ ಅವನ ನೋಟ ಅವಳ ಚಲನವಲನದತ್ತಲೇ ಇತ್ತು. ಇನ್ನೇನು ಅವಳು ಒಳಗೆ ಹೋಗಬೇಕು. ಆಗ ಒಬ್ಬ ಯುವಕ ಅವಳ ಬಳಿ ಹೋಗಿ ಏನನ್ನೋ ಕೇಳಲು ಆರಂಭಿಸಿದ. ಅಷ್ಟರಲ್ಲಿ ಇನ್ನೊಬ್ಬ ಯುವಕನನ್ನು ಅವನನ್ನು ಸೇರಿಕೊಂಡು ಅವರಿಬ್ಬರು ಜೈಲಿನಿಂದ ಪರಾರಿಯಾಗಿರುವ ಕೈದಿಗಳಾಗಿದ್ದು ಅವಳೊಂದಿಗೆ ಒಳಗೆ ಹೋಗಲು ಯತ್ನಿಸುತ್ತಿರಬಹುದು. ಈ ಯೋಚನೆ ಬಂದೊಡನೆ ಅವನು ಹೊರಳಿ ರಾಕೇಶ್ನತ್ತ ನೋಡಿದ. ಅವನು ನೋಟದಲ್ಲೇ ಸೂಚನೆ ಇತ್ತು. ಮರುಕ್ಷಣದಲ್ಲೇ ಇಬ್ಬರು ಅತ್ತ ಧಾವಿಸಿ ಯುವಕರ ಬಳಿಗೆ ಬಂದರು. ಯುವಕರಿಬ್ಬರು ನೋಟದಲ್ಲೇ ಸಂಭಾಯಿಸಿಕೊಂಡು ಮುಖದಲ್ಲಿ ಗೊಂದಲದ ಭಾವ ಪ್ರಶ್ನಿಸಿದಾಗಲೇ ಇಂದ್ರಜಿತ್ಗೆ ಇವರೇ ಜೈಲಿನಿಂದ ತಪ್ಪಿಸಿಕೊಂಡು ಬಂದಿರುವ ಕೈದಿಗಳು ಎಂಬುದು ಖಾತ್ರಿಯಾಗಿ ಅವನು ಜಾಗೃತನಾದ. ಯಾರನ್ನ ನೋಡೋಕ್ಕೆ ಒಳಗೆ ಹೋಗ್ತಾ ಇದ್ದೀರಿ? ಒಬ್ಬನ ಭುಜದ ಮೇಲೆ ಕೈ ಇರಿಸಿ ಕುಸುಮಾಳತ್ತ ಒಮ್ಮೆ ನೋಡಿ ಇಂದ್ರಜಿತ್ ಇನ್ನೊಬ್ಬನ ಕೈ ಹಿಡಿದು ಪ್ರಶ್ನಿಸಿದ. ನೀವು ಇಬ್ಬರು ಯಾರನ್ನ ನೋಡೋಕ್ಕೆ ಆಸ್ಪತ್ರೆಗೆ ಬಂದಿದ್ದೀರಿ? ಇಲ್ಲಿ ನಿಮ್ಮ ಸಂಬಂಧಿಗಳು ಯಾರಾದರೂ ಇದ್ದಾರಾ? ರಾಕೇಶ್
ಅದೇ ಸಮಯಕ್ಕೆ ಇನ್ನೊಬ್ಬ ಯುವಕನನ್ನು ಪ್ರಶ್ನಿಸಿದ. ನಾವು ಡಾಕ್ಟರ್ ನೋಡೋಕ್ಕೆ ಬಂದಿದ್ದೀವಿ. ನಮ್ಮ ಹೆಲ್ತ್ ಸರಿಯಾಗಿಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋಣ ಅಂತ ಮೊದಲು ತಬ್ಬಿಬಾದ್ರು. ಒಬ್ಬ ಕುಸುಮಾಳ ಕೈ ಮೇಲಿದ್ದ ಬಿಳಿಯ ಕೋಟ್ನತ್ತ ನೋಡುತ್ತಾ ಅಳುಕುದನಿ ಎತ್ತಿದ. ಲಕ್ಷ್ಮಣ್ ಅನ್ನೋವರು ಇಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ ಈಗ ತಾನೇ ನೀವು ನನ್ನ ಕೇಳ್ತಾ ಇದ್ರಿ? ಕುಸುಮ ಅಚ್ಚರಿಗೊಂಡ್ಳು. ಈಗ ನೋಡಿದ್ರೆ ಟ್ರೀಟ್ಮೆಂಟ್ ಅಂತೀರಿ, ಏನು ವಿಷಯ? ಅಷ್ಟರಲ್ಲಾಗಲೇ ಕಾನ್ಸ್ಟೇಬಲ್ಗಳು ಇವರನ್ನು ಸುತ್ತುವರೆದಿದ್ರು. ದಿಢೀರನೆ ಬದಲಾದ ಸನ್ನಿವೇಶದಿಂದ ಕುಸುಮ ದಿಗ್ಭ್ರಮೆಗೊಂಡ್ಳು. ನೀವು ಯಾಕೆ ಇಲ್ಲಿಗೆ ಬಂದಿದ್ದೀರಿ? ಇಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರಾ? ಕುಸುಮಾಳನ್ನು ಉದ್ದೇಶಿಸಿ ರಾಕೇಶ್ ಪ್ರಶ್ನಿಸಿದ. ನಾನು ಇಲ್ಲಿಗೆ ಯಾಕೆ ಬಂದೆ ಅಂದರೆ ಅದು ಮುಂದೆ ಹೇಳುವುದರಲ್ಲಿದ್ದಾಗ ಕುಸುಮಾಳಿಗೆ ತಂದೆ ಹಾಗೂ ತಮ್ಮ ಹೇಳಿದ ಎಚ್ಚರಿಕೆಯ ಮಾತುಗಳು ನೆನಪಾದವು. ಇಲ್ಲಿಯವರೆಗೂ ಲಕ್ಷ್ಮಣನೊಂದಿಗೆ ವಿಶ್ವಾಸದಲ್ಲೇ ನಡೆದುಕೊಳ್ತಿದ್ದ ತಂದೆ ಇತ್ತೀಚೆಗೆ ಪೂರ್ತಿ ಬದಲಾಗಿದ್ದಾರೆ. ಅದಕ್ಕೆ ಕಾರಣ ತಿಳಿಯುತ್ತಿಲ್ಲ. ಆದರೆ ಲಕ್ಷ್ಮಣನ ಹೆಸರು ಹೇಳಲು ತಾನೇ ಹಿಂಜರಿಕೆ ಯಾಕೆ? ಲಕ್ಷ್ಮಣನನ್ನು ನೋಡೋಕೆ ಬಂದಿದ್ದೀರಾ? ರಾಕೇಶನೇ ಕೇಳ್ದ. ಹೌದು, ಅವರನ್ನೇ ನೋಡೋಕೆ ಬಂದಿದ್ದೀನಿ. ಅಷ್ಟಕ್ಕೂ ನೀವ್ಯಾಕೆ ಇದನ್ನೆಲ್ಲ ವಿಚಾರಿಸ್ತಾ ಇದ್ದೀರಿ? ಕುಸುಮ ಪ್ರಶ್ನಿಸಿದ್ಲು. ಅದೆಲ್ಲ ನಿಧಾನವಾಗಿ ಗೊತ್ತಾಗುತ್ತೆ. ಈಗ ನೀವು ನಮ್ಮ ಜೊತೆ ಸ್ಟೇಷನ್ಗೆ ಬರಬೇಕು, ರಾಕೇಶ್ ಹೊರಟಾಗಿ ಹೇಳ್ದ. ಸ್ಟೇಷನ್ಗೆ ಎಂದೊಡನೆ ಅವಳು ತಬ್ಬಿಬಾದ್ಲು. ಸುತ್ತುವರೆದಿದ್ದ ಕಾನ್ಸ್ಟೇಬಲ್ಗಳು ಅವರ ಹಿಡಿತದಿಂದ ಪಾರಾಗಲು ಕುಸುರಾಡುತ್ತಿದ್ದ ಯುವಕರನ್ನು ಕಂಡಾಗಲಂತೂ ಅವಳ ಮನಸ್ಸು ನಾನಾ ರೀತಿಯಲ್ಲಿ ಕಲ್ಪಿಸಲು ಆರಂಭಿಸಿತು. ಮನಸ್ಸು ಗೊಂದಲದ ಗೂಡಾಯಿತು. ಇವರು ಡಾಕ್ಟರ್ ಕುಸುಮ ಅಂತ, ನನಗಿವರ ಪರಿಚಯ ಇದೆ. ಭವಿಷ್ಯ ಸಂಬಂಧಿಕರನ್ನು ನೋಡೋಕೆ ಬಂದಿರಬೇಕು. ಇವರ್ ಸ್ಟೇಷನ್ಗೆ ಬರೋದು ಬೇಡ, ಇವರು ಒಳಗೆ ಹೋಗ್ಬೋದು. ಇಂದ್ರಜಿತ್ ಬದಿಯಲ್ಲೇ ಇದ್ದ ರಾಕೇಶ್ಗೆ ಹೇಳ್ದ. ಅವನ ನೋಟದಲ್ಲೂ ಕುಸುಮಾಳ ವಿಷಯದಲ್ಲಿ ಅನುಮಾನದ ಭಾವವಿತ್ತು. ಆಗಲೇ ಅವಳು ಇಂದ್ರಜಿತ್ನನ್ನು ಗಮನಿಸಿದ್ದು. ಯೂನಿಫಾರ್ಮ್ನಲ್ಲಿ ಇದ್ದರೆ ತಕ್ಷಣ ಅವನ ಗುರುತು ಸಿಕ್ತಿತ್ತು. ಆದರೆ ಇಂದು ಅವನು ಮಫ್ತಿಯಲ್ಲಿದ್ದ. ಕಪ್ಪು ಪ್ಯಾಂಟ್ ಹಾಗೂ ತಿಳಿ ಹಳದಿ ಬಣ್ಣದ ಶರ್ಟ್ನಲ್ಲಿದ್ದ. ಇನ್ಶರ್ಟ್ ಮಾಡಿ ಬೆಲ್ಟ್ ಬಿಗಿದು ಶರ್ಟ್ನ ಮೊದಲು 2 ಗುಂಡಿಗಳನ್ನು ತೆರೆದಿರಿಸಿದ. ಚಿನ್ನದ ಚೈನ್ ಅವನ ತುಂಬಿದ ಎದೆಯ ಮೇಲೆ ಎದ್ದು ಕಾಣಿಸುತ್ತಿತ್ತು. ಅವಳು ಇಂದ್ರಜಿತ್ನನ್ನು ಮತ್ತೊಮ್ಮೆ ನೋಡಿದ್ಲು. ಏನನ್ನೋ ಪ್ರಶ್ನಿಸಬೇಕು. ಅಷ್ಟರಲ್ಲಿ ಕೈದಿಗಳನ್ನು ತಳ್ಳಿಕೊಂಡು ಕಾನ್ಸ್ಟೇಬಲ್ಗಳು ಪೊಲೀಸ್ ಜೀಪ್ನತ್ತ ಹೋಗ್ತಿದ್ರು. ಅವರನ್ನು ನೋಡಿದ ತಕ್ಷಣ ಇಂದ್ರಜಿತ್ ವೆಹಿಕಲ್ ಪಾರ್ಕಿಂಗ್ ಜಾಗದತ್ತ ಧಾವಿಸಿದ. ಅವಳಿನ್ನೂ ಭ್ರಾಂತ ಸ್ಥಿತಿಯಿಂದ ಹೊರಗೆ ಬಂದೇ ಇರಲಿಲ್ಲ. ಅಷ್ಟರಲ್ಲಿ ಬದಿಯಲ್ಲೇ ಮೋಟಾರ್ ಬೈಕ್ ನಿಂತ್ಕೊಂಡಾಗ ಹೊರಳಿ ನೋಡಿದ್ಲು ಇಂದ್ರಜಿತ್. ಅವನ ಮುಖ ಬಿಗಿದ್ಕೊಂಡಿತ್ತು. ಸ್ಟೇಷನ್ಗೆ ಬಂದು ಹೋಗಿ. ನಿಮ್ಮ ವೆಹಿಕಲ್ ಬಗ್ಗೆ ಕೆಲವು ಅನುಮಾನಗಳಿವೆ. ಸ್ಟೇಷನ್ಗೆ ಬಾರದೇ ಇದ್ದರೆ ನಿಮಗೆ ಪ್ರಾಬ್ಲಮ್, ಅಷ್ಟೇ ಮಾತು. ಅವನು ಅವಸರದಲ್ಲಿ ಇದ್ದವನಂತೆ ಹೊರಟೋದ. ಅವಳು ಮುಂದೆ ಬಾಗಿ ವೆಹಿಕಲ್ನ ಮುಂಭಾಗ ನೋಡಿದ್ಲು. ಜಜ್ಜಿ ಹೋದ ಭಾಗದತ್ತಲೇ ನೋಡುತ್ತಿದ್ದಾಗ ಜಯದೇವ್ ಇಂದ್ಯಾಕೆ ಕಾರ್ ಕೊಡುವಂತೆ ತನ್ನನ್ನು ಒತ್ತಾಯಿಸಿದ ಎಂಬುದು ಅರ್ಥವಾಯಿತು. ವಾರ್ಣ ಹಾಸಿಗೆ ಮೇಲೆ ಅದು ಎಷ್ಟೋ ಹೊತ್ತಿನಿಂದ ಲಕ್ಷ್ಮಣ್ ಉಸಿರು ಬಿಗಿ ಹಿಡಿದು ಕುಳಿತಿದ್ದ. 3-4 ಬಾರಿ ಫೋನ್ ಮಾಡಿದ್ರೂ ಕುಸುಮಾಳ ಸುಳಿವೇ ಇಲ್ಲ. ಕಾನ್ಸ್ಟೇಬಲ್ಗೆ ಮತ್ತೊಮ್ಮೆ ಹೇಳಿ ಫೋನ್ ಮಾಡಿ ಬರುವಂತೆ ಹೇಳುವ ಸೂಚನೆಯನ್ನು ಬಲವಂತವಾಗಿ ಹೇಳ್ದ. 2ನೇ ಬಾರಿ ಹೋಗುವಾಗ ಮುಖ ಹಿಂಡಿದ ಕಾನ್ಸ್ಟೇಬಲ್, ಅವರಿಗೆ ಇಲ್ಲಿಗೆ ಬರೋಕೆ ಇಷ್ಟ ಇದೆಯೋ ಇಲ್ವೋ, ಯಾಕೆ ಸುಮ್ಮನೆ ಮೇಲಿಂದ ಮೇಲೆ ಫೋನ್ ಮಾಡಿಸ್ತೀರಿ ಎಂದು ಹೇಳಿ ಲಕ್ಷ್ಮಣನ ಮುಖ ಬಾಡುವಂತೆ ಮಾಡಿದ್ದ. ನಿಮ್ಗೇನೋ ಸರಿ ಹೋಗುತ್ತೆ, ಹೇಗಿದ್ರೂ ಒಳಗಿದ್ದೀರಾ. ನಾನು ಹೊರಗೆ ಹೋದಾಗ ಅಕಸ್ಮಾತ್ ಏನಾದರೂ ಎಡವಟ್ಟಾದರೆ, ಡ್ಯೂಟಿ ಸರಿಯಾಗಿ ಮಾಡಿಲ್ಲ ಅಂತ ಸಾಹೇಬರು ಸಸ್ಪೆಂಡ್ ಮಾಡಿದ್ರೆ ನನ್ನ ಸ್ಥಿತಿ ಅಷ್ಟೇ ಎಂದು ಸ್ಪಷ್ಟವಾಗಿಯೇ ತಿಳಿಸಿದ. ಹಾಗಿರುವಾಗ ಇನ್ನೊಮ್ಮೆ ಫೋನ್ ಮಾಡಿ ಬರಲು ಅವನಿಗೆ ತಿಳಿಸುವಂತಿರಲಿಲ್ಲ. ಹಾಗೆಂದು ಕುಸುಮಾಳನ್ನು ನೋಡದೆ ಮನದ ವ್ಯಾಕುಲತೆ ಕಡಿಮೆಯಾಗುವಂತೆಯೂ ಇರಲಿಲ್ಲ. ಕಾನ್ಸ್ಟೇಬಲ್ ಹೊರಗೆ ಹೋದ್ಮೇಲೆ ಲಕ್ಷ್ಮಣನ ಯೋಚನೆ ಅವನ ಮಾತಿನ ಸುತ್ತಲೇ ಗಿರಿಕಿ ಹೊಡೆಯಲು ಆರಂಭಿಸಿತು. ಜಯದೇವನಿಗೆ ತನ್ನನ್ನು ಕಂಡ್ರೆ ತಿರಸ್ಕಾರದ ಭಾವನೆ ಇದೆ ಎಂದು ತಿಳಿದಿತ್ತು. ಆದರೆ ರಾಮಸ್ವಾಮಿ ಹಾಗೂ ಕುಸುಮ ವಿಷಯದಲ್ಲಿ ಕನಸಿನಲ್ಲೂ ಕೆಟ್ಟದ್ದನ್ನು ಯೋಚಿಸಲು ಸಾಧ್ಯವಿರಲಿಲ್ಲ. ಭವಿಷ್ಯ ಕಾನ್ಸ್ಟೇಬಲ್ ಫೋನ್ ಮಾಡಿದಾಗ ಜಯದೇವ್ ಮನೆಯಲ್ಲಿದ್ದು ಆಸ್ಪತ್ರೆಗೆ ಅಡ್ಮಿಟ್ ಆಗಿರುವ ವಿಷಯವನ್ನು ಕುಸುಮ ಹಾಗೂ ರಾಮಸ್ವಾಮಿಗೆ ಅವನು ಹೇಳದೇ ಇರಬಹುದು. ಆದರೆ ತನ್ನ ಬಗ್ಗೆ ಅಷ್ಟೊಂದು ಕಾಳಜಿ ಇರುವಾಗ ಜೈಲಿಗಾದರೂ ಫೋನ್ ಮಾಡಿ ನನ್ನ ವಿಷಯ ತಿಳ್ಕೊಬೋದಿತ್ತು. ಅವನನ್ನು ಅವಚಿ ಹಿಡಿದಿದ್ದ ನಿರಾಶೆ ಹಾಗೂ ಅಸಹಾಯಕತೆಯ ಭಾವನೆ
ಆತಂಕದ ರೂಪಕ್ಕೆ ತಿರುಗಿದ್ದು ಇಂದ್ರಜಿತ್ ಇವನನ್ನು ಎಚ್ಚರಿಸಿ ಹೋಗಲು ಒಳಗೆ ಬಂದಾಗ, ನಾವು ಹೊರಗಿರ್ತೀವಿ, ಆದರೂ ನೀವು ಮೈಯೆಲ್ಲ ಕಣ್ಣಾಗಿರಬೇಕು ಎಂದು ಅವನು ಹೇಳಿದಾಗ ಲಕ್ಷ್ಮಣ್ ಆ ವಿಷಯವನ್ನು ಸ್ಪಷ್ಟವಾಗಿ ಮನಸ್ಸಿಗೆ ತೆಗೆದುಕೊಂಡಿರಲಿಲ್ಲ. ಜೈಲಿನಲ್ಲಿ ಇಷ್ಟೆಲ್ಲ ವರ್ಷಗಳನ್ನು ಕಳೆದವನಿಗೆ ಪ್ರತಿದಿನ ಕೈದಿಗಳನ್ನೇ ನೋಡ್ತಾ ಅವರು ಮಾಡಿದ ಅಪರಾಧಗಳ ಬಗ್ಗೆ ತಿಳಿಯುತ್ತಾ ಬಂದಿದ್ದವನಿಗೆ ಸಾವಿನ ವಿಷಯದಲ್ಲಿ ಭೀತಿ ಇರಲಿಲ್ಲ. ಬದಲು ನಿರಪರಾಧಿಯಾದ ತನ್ನ ಮೇಲೆ ಕೊಲೆ ಆರೋಪ ಹೊರಿಸಿ ಜೈಲಿಗೆ ತಳ್ಳಿದಾಗ ಮಾತ್ರ ಬದುಕಿನ ಬಗ್ಗೆ ಹೆದರಿಕೆ ಉಂಟಾಗಿತ್ತು. ಇಷ್ಟೆಲ್ಲ ಸ್ವಾರ್ಥ, ಕಪಟ, ಕುಟಿಲತೆ ತುಂಬಿರುವ ಜನರೊಂದಿಗೆ ಬದುಕಿರೋದಕ್ಕಿಂತ ಸಾವೇ ಮೇಲು ಅನಿಸುತ್ತಿದ್ರೂ ಸತ್ತು ಹೇಡಿಯಾಗಲು ಅವನು ಸಿದ್ಧನಿರಲಿಲ್ಲ. ಸೆಲ್ನ 4 ಗೋಡೆಗಳ ನಡುವಿನ ಜೀವನ ಸಾವಿನತ್ತ ಬೆರಳು ತೋರಿಸಿದಾಗ ಅವನನ್ನು ಬದುಕಿನತ್ತ ತಳ್ಳುತ್ತಿದ್ದುದು ರೇಣುಕಾಳ ನೆನಪು. ಜೊತೆಗೆ ರಾಮಸ್ವಾಮಿ ತೋರಿಸುತ್ತಿದ್ದ ನಿರ್ಜಾರ್ಯ ಪ್ರೀತಿ. ನಂತರ ಅವನ ಬದುಕಿನಲ್ಲಿ ಮರಳುಗಾಡಿನ ತಂಗಾಳಿಯಂತೆ ಬಂದವಳು ಕುಸುಮ. ಜಯದೇವ್ ತನ್ನಿಂದ ದೂರವಾದಂತೆಲ್ಲ ಕುಸುಮ ತನ್ನ ಮುಗ್ಧ ನಡೆ ನುಡಿಯಿಂದ, ನಿರ್ಮಲ ಅಂತಃಕರಣದಿಂದ ಇವನನ್ನು ತನ್ನತ್ತ ಸೆಳೆಯುತ್ತಿದ್ಲು. ಸಾವಿನ ಯೋಚನೆಯೇ ಹತ್ತಿರ ಸುಳಿಯದಂತೆ ನೋಡ್ಕೊಂಡಿದ್ಲು. ಆದರೆ ಜೈಲಿನ ಹೊಡೆದಾಟದ ಪ್ರಕರಣದ ಅಂತ್ಯ ತನ್ನ ಕೊಲೆಯ ಸಂಚಿನತ್ತ ಕೇಂದ್ರೀಕೃತವಾಗುತ್ತದೆ ಎಂದಂತೂ ಲಕ್ಷ್ಮಣ್ ಯೋಚಿಸಿರಲಿಲ್ಲ. ಸಾವು ಅದಾಗಿ ಬರುತ್ತದೆ ಎನ್ನುವುದಕ್ಕಿಂತ ಯಾವ ಕ್ಷಣದಲ್ಲಾದರೂ ತನ್ನ ಕೊಲೆ ಆಗಬಹುದು ಎಂಬ ಯೋಚನೆ ನಿಮಿಷದಿಂದ ನಿಮಿಷಕ್ಕೆ ಅವನನ್ನು ಆತಂಕದ ತಳ್ಳಿ ವಿಹಲಾನವಾಗುವಂತೆ ಮಾಡ್ತಿತ್ತು. ನಾವು ಹೇಳುವ ತನಕ ಬಾಗಿಲು ತೆಗಿಬಾರ್ದು ಎಂದು ಇಂದ್ರಜಿತ್ ಎಚ್ಚರಿಕೆ ಬೇರೆ ಕೊಟ್ಟು ಹೋಗಿದ್ದ. ಅದರಿಂದ ಲಕ್ಷ್ಮಣನ ನೋಟ ಬಾಗಿಲಿನತ್ತಲೇ ಇತ್ತು. ದೃಷ್ಟಿ ಆಗಾಗ ಕಿಟಕಿಯತ್ತಲೂ ಹೋಗ್ತಿತ್ತು. ಎಷ್ಟೋ ಹೊತ್ತಿನ ನೀರಸ ನಿಗೂಢ ಮೌನದ ನಂತರ ಬಾಗಿಲಿನ ಮೇಲೆ ಬೆರಳಿನ ಮೃದುವಾದ ಮಿಡಿತ. ಅವನ ಎದೆಯ ಬಡಿತ ಒಮ್ಮೆಲೆ ಏರಿತು. ಸಾವಿಗೆ ಹೆದರದಿದ್ರೂ ಅದು ಹತ್ತಿರವೇ ಬಂದು ನಿಂತಿದೆ ಎಂದು ತಿಳಿದಾಗ ಮನುಷ್ಯರ ಮನಸ್ಸಿನಲ್ಲಿ ನಾನಾ ರೀತಿಯ ಯೋಚನೆಗಳು ಬಂದು ಮರೆಯಾಗುತ್ತಲ್ವಾ ಎಂದು ಅವನಿಗೆ ವಿಸ್ಮಯವಾಯಿತು. ಬಾಗಿಲು ತೆಗೆದಂತೆ ಇಂದ್ರಜಿತ್ ಅವನಿಗೆ ತಾಕೀತ್ ಮಾಡಿ ಹೋಗಿದ್ದ. ಅದರಂತೆ ಇವನು ಬಾಗಿಲನ್ನು ಭದ್ರಪಡಿಸಿದ್ದ. ಹಾಗೆಂದು ಎಷ್ಟೋ ಹೊತ್ತು ಭೀತಿ ಹುಟ್ಟಿಸುವ ಇಂತಹ ವಾತಾವರಣದಲ್ಲಿ ಆತಂಕದ ಕ್ಷಣಗಳನ್ನು ದೂಡುತ್ತಾ ಮೌನವಾಗಿ ಕುಳಿತಿರಲು ಸಾಧ್ಯ? ಮತ್ತೆರಡು ಬಾರಿಯ ಬಡಿತದ ನಂತರ ಕಾನ್ಸ್ಟೇಬಲ್ ಕಿಟಕಿಗೆ ಬಂದು, ನಿಮ್ಮನ್ನು ನೋಡೋಕ್ಕೆ ಅದ್ಯಾರೋ ಲೇಡೀಸ್ ಬಂದಿದ್ದಾರೆ ಎಂದು ಹೇಳ್ದ. ಇಂದ್ರಜಿತ್ ಬಗ್ಗೆ ಪ್ರಶ್ನಿಸಬೇಕು ಎಂದುಕೊಂಡಿದ್ದ ಲಕ್ಷ್ಮಣ್, ಬಂದಿರುವವಳು ಕುಸುಮ ಇರಬಹುದಾ ಎಂಬ ಅಂದಾಜಿನಲ್ಲಿ ಎಲ್ಲವನ್ನು ಮರೆತು ಒಂದೇ ನಗೆತಕ್ಕೆ ಬಾಗಿಲು ಬಳಿ ಹೋಗಿ ಬೋಲ್ಟ್ ಎಳೆದ. ಒಳಗೆ ಬಂದ ಕುಸುಮ ಅವನ ಕೈ ಕಾಲುಗಳು, ಹಣೆಗೆ ಹಾಕಿದ ಬ್ಯಾಂಡೇಜ್ಗಳನ್ನು ನೋಡಿದ್ಲು. ಇದೆಲ್ಲ ಏನು ಲಕ್ಷ್ಮಣ್? ಈ ಪೊಲೀಸರು ಗಲಾಟೆ, ಅದ್ಯಾರೋ ಆ 2 ಹುಡುಗರು ಬಂದಿದ್ದವರು? ನೀನು ಏನೇ ಹೇಳು, ಜೈಲಿನಲ್ಲಿದ್ದರೂ ನಿಂದೊಂದು ರೀತಿಯಲ್ಲಿ VVIPನೇ ಎಂದು ಹೇಳಲು ಹೋದವಳು ಮಾತುಗಳನ್ನೇ ಮರೆತವಳಂತೆ ಮೌನವಾದ್ಲು. ಹತ್ತಿರ ಹೋಗಿ ಬ್ಯಾಂಡೇಜ್ ಹಾಕಿದ ಭಾಗಗಳತ್ತ ಪರೀಕ್ಷಕ ನೋಟ ಬೀರುತ್ತಿದ್ದಾಗ ಅವಳು ಅರಿವಿಗೆ ಬಾರದಂತೆ ಕಣ್ಗಳಲ್ಲಿ ತುಂಬಿ ನೀರು ಕೆನ್ನೆಯ ಮೇಲೆ ಧಾರೆಯಾಯಿತು. ನೀನ್ಯಾಕೆ ಹೊಡೆದಾಟಕ್ಕೋದೆ ಲಕ್ಷ್ಮಣ ಎಂದು ಕೇಳುವಾಗ ದುಃಖ ಹೊತ್ತಿಕೊಂಡು ಬಂತು. ಕಿಟಿಕಿಯ ಬಳಿ ಹೋಗಿ ಕಂಬಿಗಳನ್ನು ಬಿಗಿಯಾಗಿ ಹಿಡಿದುಕೊಂಡು ಬಿಕ್ಕಳಿಸಿದ್ಲು. ಅವಳು ದುಃಖ ತಪ್ತ ಮುಖ ನೋಡುತ್ತಾ ಲಕ್ಷ್ಮಣ ಚಲಿಸಿ ಹೋದ. ಹತ್ತಿರ ಹೋಗಿ ಭುಜ ಹಿಡಿದು ತನ್ನತ್ತ ತಿರುಗಿಸಿಕೊಂಡು ಅಂಗೈನಿಂದ ಅವಳ ಕಣ್ಣೀರು ತೊಡೆದ. ಅವನ ಕಣ್ಗಳಲ್ಲೂ ತೆಳುವಾದ ನೀರಾಡಿತು. ಅಳೋದ್ಯಾಕೆ ಕುಸುಮ? ಅದು ಮೈ ಮೇಲೆ ಆಗಿರುವ 4-5 ಗಾಯ ನೋಡಿ. ಲಕ್ಷ್ಮಣ ದುಃಖದ ಮಧ್ಯದಲ್ಲೂ ಹಗುರವಾಗಿ ನಕ್ಕ. ಮೈ ತುಂಬ ಗಾಯ ಆಗಿದ್ರೂ ಹೀಗೆ ನಗ್ತಾ ಇದೆಯಲ್ಲ, ಇದೇನು ಕಡಿಮೆ ಪೆಟ್ಟ? ನಾನು ಡಾಕ್ಟರ್ ಅಂತ ಗೊತ್ತಿದ್ರು ತಕ್ಷಣ ನನಗೆ ಒಂದು ಫೋನ್ ಮಾಡಿಸೋಕೆ ನಿನಗೆ ಆಗ್ತಾ ಇರಲಿಲ್ವಾ? ನನ್ನ ಹತ್ತಿರ ನಿನ್ನ ಕಷ್ಟ ಹೇಳ್ಕೊಳ್ಳೋದಕ್ಕೆ ಸಂಕೋಚವಾ ಎಂದು ಕೇಳುವಾಗ ಅವಳ ಮಾತುಗಳಲ್ಲಿ ಆಕ್ಷೇಪಣೆ ಇತ್ತು. ನನಗೆ ಯಾವಾಗಲೂ ನಿಂದೆ ನೆನಪು ಕುಸುಮ. ಜೈಲಿಗೆ ಬರ್ತೀಯಾ ಅಂತ ಕಾದು ಕಾದು ಸಾಕಾಯಿತು. ಇಲ್ಲಿಗೆ ಬಂದಮೇಲೂ ಫೋನ್. ಅವನ ಮಾತು ಅರ್ಧಕ್ಕೆ ತಡೆಯಿತು. ತಾನು 3-4 ಬಾರಿ ಫೋನ್ ಮಾಡಿಸಿದೆ ಎಂದು ಅವಳಿಗೆ ಗೊತ್ತಾದರೆ ಮನೆಯಲ್ಲಿ ಯಾರು ತನಗೆ ಸುದ್ದಿ ಮುಟ್ಟಿಸೇ ಇಲ್ಲ ಎಂದು ಬೇಸರಿಸ್ತಾಳೆ, ರೇಗ್ತಾಳೆ. ಇದರಿಂದ ಮನೆಯಲ್ಲಿ ಘರ್ಷಣೆ ಆಗ್ಬೋದು. ಇದು ಬಹುಶಃ ಜಯದೇವನ ಕೆಲಸವೇ ಇರಬೇಕು.
ಒಂದು ಫೋನ್ ಮಾಡಿಸಿದ್ರೆ ಓಡ್ ಬರ್ತಾ ಇರಲಿಲ್ವಾ? ನಿನಗೆ ಈ ನೋವಿನಲ್ಲೂ ಭವಿಷ್ಯ ನನ್ನ ಜ್ಞಾಪಕವೇ ಬರಲಿಲ್ಲ ಅನ್ಸುತ್ತೆ. ಅವಳು ಮತ್ತೆ ಕೇಳಿದ್ಲು. ಮಾತುಗಳಲ್ಲಿ ದುಗುಡದ ಭಾವವಿತ್ತು. ಜೈಲಿನಲ್ಲಿ ಇರೋನಿಗೆ ಟೆಲಿಫೋನ್ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಅವನು ನಕ್ಕ. ಇಷ್ಟು ವರ್ಷ ಜೈಲಿನಲ್ಲಿದ್ದು ನನ್ನ ಮನಸ್ಸಿಗಾಗಿರೋ ನೋವನ್ನು ಕಲ್ಪಿಸ್ಕೊಂಡ್ರೆ ದೇಹಕ್ಕಾಗಿರೋ ಈ ನೋವು ನೋವೇ ಅಲ್ಲ. ನನ್ನ ಮನಸ್ಸು ಒಂದು ರೀತಿಯಲ್ಲಿ ಮರಗಟ್ಟೋಗಿದೆ. ಅವನು ನಗು ನಗುತ್ತಲೇ ಮಾತನಾಡ್ತಿದ್ರು. ನಗೆಯ ಹಿಂದೆ ಅಪಾರವಾದ ನೋವು, ಆಘಾತ, ಬೇಸರ ತುಂಬಿಕೊಂಡಿದೆ ಎಂಬ ಅರಿವಿದ್ದಿದ್ದರಿಂದ ಅವಳು ಮಾತು ಹೊರಳಿಸಲಿಲ್ಲ. ನೀನು ಯಾಕೆ ಹೊಡೆದಾಟಕ್ಕೋದೆ? ಸುಮ್ಮನೆ ನಿನ್ನ ಪಾಡಿಗೆ ನೀನು ಇರಬಾರ್ದಿತ್ತಾ? ಅಕಸ್ಮಾತ್ ನಿನ್ನ ಜೀವಕ್ಕೆ ತೊಂದರೆಯಾಗಿದ್ದಿದ್ರೆ? ಸಂದರ್ಭ ಹಾಗೆ ಬಂತು. ಒಂದು ದೃಷ್ಟಿಯಲ್ಲಿ ಅದು ಒಳ್ಳೆಯದೇ ಆಯಿತು ಅನ್ನೋ. ಯಾಕಂದರೆ ನನ್ನ ಹಿಂದಿನ ರೆಕಾರ್ಡ್ಸ್, ಮೊನ್ನೆ ಜೈಲ್ ಅಧಿಕಾರಿಯನ್ನು ನಾನು ಬಚಾವ್ ಮಾಡಿದ್ದು, ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಸದ್ಯದಲ್ಲೇ ನನ್ನ ಬಿಡುಗಡೆ ಮಾಡ್ತಾರಂತೆ. ಅವನು ಹೇಳಿದ ವಿಷಯ ಅಮೃತ ವರ್ಷದಂತಿತ್ತು. ಅವಳು ಚಿಕ್ಕ ಮಕ್ಕಳಂತೆ ಚಪ್ಪಾಳೆ ತಟ್ಟಿ ಅವನತ್ತ ಬಾಗಿ ಹಣೆಗೆ ಮುತ್ತಿಟ್ಲು. ರಿಯಲಿ? ಹಾಗಾದರೆ ಖಂಡಿತ ಇದನ್ನು ಸೆಲೆಬ್ರೇಟ್ ಮಾಡಲೇಬೇಕು. ನೀನು ಈಗಾಗಲೇ ನಿರ್ಧರಿಸ್ಬಿಡು. ಮನೆಯಲ್ಲಿ ಮಾಡೋಣವೋ ಅಥವಾ ಪಾರ್ಟಿನ ಹೋಟೆಲ್ನಲ್ಲೇ ಇಟ್ಕೊಳ್ಳೋಣವೋ ಅಂತ. ಪಾರ್ಟಿ? ಅವನು ಶುಷ್ಕನಗೆ ಬೀರ್ದ. ಪಾರ್ಟಿಗೆ ಬಂದವರು ಇವನು ಯಾರು? ಇಲ್ಲಿವರೆಗೂ ಇವನು ಎಲ್ಲಿದ್ದ ಅಂತ ಕೇಳಿದ್ರೆ ನಿಜ ಹೇಳುವ ಧೈರ್ಯ ನಿನಗಿದೆಯಾ? ನೀನು ಹೇಳಬಹುದು. ಆದರೆ ಜಯದೇವ್ ಅವನು ಹೇಳ್ತಾನ? ನೇರ ಪ್ರಶ್ನೆ. ಬೇರೆ ಸಂದರ್ಭದಲ್ಲಾಗಿದ್ರೆ ಏನಂತೆ? ಖಂಡಿತ ನಡೆದಿರುವ ವಿಷಯ ಹೇಳ್ತೀನಿ. ಜೈಲಿನಲ್ಲಿದ್ದು ಬಂದವರೆಲ್ಲ ಕೆಟ್ಟವರು ಅಂತಲೂ ನಿನ್ನ ಅಭಿಪ್ರಾಯ ಎಂದು ಪ್ರಶ್ನಿಸುತ್ತಿದ್ದಲೋ ಏನೋ. ಆದರೆ ಬದಲಾಗಿರುವ ಮನೆಯ ವಾತಾವರಣ ಅವಳನ್ನು ಯೋಚಿಸುವಂತೆ ಮಾಡಿತು. ನಿನಗೆ ಈಗ ಅಂತಹ ಧೈರ್ಯ ಬರೋದಿಲ್ಲ ಅಂತ ನನಗೆ ಗೊತ್ತು. ಈಗ ಅವನೇ ಹೇಳ್ದ. ನನ್ನ ಮೇಲೆ ನಿನಗೆ ಇರುವ ವಿಶ್ವಾಸದಲ್ಲಿ ಇವನು ಜೈಲಿನಲ್ಲಿದ್ದು ಬಂದವನು ಅಂತ ನೀನು ಹೇಳ್ಬೋದು. ಆದರೆ ಸಮಾಜದಲ್ಲಿ ನಿನಗೆ ಈಗ ಇರುವ ಸ್ಥಾನಮಾನ ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಜಯದೇವ್ ಇದಕ್ಕೆ ಒಪ್ಪೋದಿಲ್ಲ. ಹಾಗಿರುವಾಗ ಪಾರ್ಟಿ ಮಾಡುವ ವಿಷಯ ದೂರವೇ ಉಳಿಯುತ್ತೆ. ಅವನು ಹೇಳುತ್ತಲೇ ಇದ್ದ. ಅವಳಿಗೆ ಬಾಯಿ ಕಟ್ಟಿ ಹೋದಂತಾಯಿತು. ಮನೆಯಲ್ಲಿನ ವಾತಾವರಣವನ್ನು ಸ್ಪಷ್ಟವಾಗಿ ತಿಳಿದವನಂತೆಯೇ ಇವನು ಹೇಳ್ತಾ ಇದ್ದಾನೆ. ಜಯದೇವನ ಪ್ರತಿಭಟನೆಯೊಂದಿಗೆ ತನ್ನ ಅಣ್ಣನೂ ಈ ವಿಷಯದಲ್ಲಿ ಶಾಮೀಲಾಗಿದ್ದಾನೆ ಎಂದು ತಿಳಿದರೆ ಇವನ ಮನಸ್ಸು ಮತ್ತಷ್ಟು ಘಾಸಿಗೊಳ್ಳುತ್ತದೆ. ಹಾಗಾದರೆ ಎಚ್ಚರಿಕೆಯಿಂದ ಇರಬೇಕು. ನನ್ನ ಮಾತು ಕೇಳಿ ನಿನಗೆ ಬೇಜಾರಾದಂತೆ ನನಗೆ ಚೆನ್ನಾಗಿ ಗೊತ್ತು. ಆದರೆ ಬೇರೆ ಯಾರ ಹತ್ತಿರ ಮನಸ್ಸು ಬಿಚ್ಚಿ ಮಾತನಾಡೋಕ್ಕೆ ಇಲ್ಲಿ ನನಗೆ ಅವಕಾಶ ಇದೆ. ಯಾರು ಬಂದು ನನ್ನ ಜೊತೆ ಇಲ್ಲಿ ಮಾತನಾಡ್ತಾರೆ ಕುಸುಮ? ನನ್ನದು ಅನಾಥ ಪ್ರಜ್ಞೆ. ಅವನು ಹೇಳಿದ ಮಾತುಗಳಲ್ಲಿ ನೋವಿನ ಛಾಯೆ ತುಂಬಿಕೊಂಡಿತು. ನಿನಗೆ ತುಂಬ ಏಟ್ ಬಿದ್ದಿದೆ. ಜೊತೆಗೆ ನಾವು ಯಾರು ಇಲ್ಲಿಗೆ ಬಾರದೇ ಇರೋದ್ರಿಂದ ನಿನಗೆ ಬೇಜಾರಾಗಿದೆ. ನಾನು ಬೇಕು ಅಂತ ಹೀಗೆ ಮಾಡಿಲ್ಲ ಲಕ್ಷ್ಮಣ. ನಿನಗೆ ಗೊತ್ತಲ್ವಾ ನನ್ನ ಕೆಲಸ ಎಂತಹದ್ದು ಅಂತ. ಮೊನ್ನೆ ಜೈಲಿಗೆ ಹೊರಟಿದೆ. ಅದು ಯಾರೋ ಮಿನಿಸ್ಟರ್ ವೆಂಕಟೇಶ್ ಅನ್ನೋರು ಮಗಳನ್ನು ಡೆಲಿವರಿಗೆ ಅಂತ ಕರ್ಕೊಂಡು ಬಂದಿದ್ರು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.